ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ತಮ್ಮನ ಬಗ್ಗೆ ಮಾತಾಡೋಣ. ತಮ್ಮನ ಸಂಬಂಧ ಅಲ್ಲ, ಅದು ಅತ್ಯಮೂಲ್ಯವಾದ ಸಂಬಂಧ. ಯಾಕಂದ್ರೆ ತಮ್ಮ ನಮ್ಮ ಜೊತೆ ಬೆಳೆದಂಥ ಬಾಲ್ಯಗಳು, ನಮ್ಮ ಜೊತೆ ಆಡಿದಂಥ ಆಟಗಳು ಮತ್ತು ಕಳೆದಂಥ ಕ್ಷಣಗಳು, ತೋರಿಸಿದಂಥ ಪ್ರೀತಿ ಮತ್ತು ನೀಡಿದಂಥ ಸಹಕಾರ ಮತ್ತು ತಮ್ಮನ ಶಕ್ತಿ, ತಮ್ಮನ ತ್ಯಾಗ, ಅವನ ಸಹನೆ ಮತ್ತು ನಮಗೆ ಕಲಿಸಿದ ಜೀವನ ಪಾಠ ಮತ್ತು ಇವೆಲ್ಲವನ್ನು ತಿಳ್ಕೊಳ್ಳೋಣ. ಒಂದೊಂದಾಗಿ ಬಾಲ್ಯದ ಜೀವನದಾಗ ನಾವು ಅವ್ರ ಜೊತೆ ಆಟ ಆಡೀವಿ, ಜಗಳ ಮಾಡೀವಿ, ಮತ್ತು ಊಟ ಮಾಡೋ ಟೈಮ್ದಾಗ ಒಬ್ರಿಗೊಬ್ಬರು ಬಿಟ್ಟಿರ್ಲಾರ್ದಂಗೆ ಒಂದು ಕ್ಷಣದಾಗ ಮರೆತು ಮತ್ತು ಒಬ್ರಿಗೊಬ್ರು ತುತ್ತು ಉಣಿಸೀವಿ, ಊಟ ಮಾಡೀವಿ, ಬಿಡ್ಲಾರೆ ಒಬ್ರಿಗೊಬ್ರು ಬಿಟ್ಟು ಉಳ್ಳಾರ್ದಂಗೆ ಬದುಕಿವಿ. ಅದು ನಾವು ಆಟ ಆಡಿದ ಕ್ಷಣದಾಗ ಆ ಅನುಭವಿಸಿದ ಖುಷಿ ಯಾರಿಗೆ ಹೇಳೋಕ್ಕಾಗಲಾರ್ದಷ್ಟು. ನಮಗೆ ಹಣದ ಬೆಲೆ ಗೊತ್ತಿರಲಿಲ್ಲ, ಆದರೆ ತಮ್ಮನ ಬೆಲೆ ಏನಂತೇಳಿ ನಮ್ಗೆ ಗೊತ್ತಿತ್ತು. ನಮ್ಮ ತನ್ನ ಮನೆ ಇದ್ರೆ ಮನೆ ಸ್ವರ್ಗ ಇದ್ದಂಗೆ. ಇನ್ನು ಜಗತ್ತು ನಮ್ಮ ವಿರುದ್ಧ ನಿಂತರೂ ನಮಗೆ ತಮ್ಮದ ನಾನು ಅನುದಾನ ಅನ್ನೋದು ಒಂದೇ ಶಕ್ತಿ. ಯಾವುದೇ ಸಂಕಷ್ಟ ಬಂದ್ರೆ, ಯಾವುದೇ ತೊಂದರೆ ಆದ್ರೆ ಆವಾಗ ನೆನಪಾಗೋದು ನಮ್ಮ ತಮ್ಮ. ಹೌದು, ಜಗತ್ತು ಎದುರಾದರೂ ನಮ್ಮಕ್ಕಿಂತ ಮುಂದೆ ಬಂದು ನಿಂದ್ರವನೇ ನಮ್ಮ ಸಹಕಾರಕ್ಕೆ ನಮ್ಮ ತಮ್ಮ. ಹೀಗಾಗಿ ತಮ್ಮನ ಸಂಬಂಧದಲ್ಲ ಅತಿ ಅಮೂಲ್ಯವಾದದ್ದು. ತಮ್ಮನ ಪ್ರೀತಿ ಯಾವತ್ತೂ ನಿಸ್ವಾರ್ಥ ಪ್ರೀತಿ ಇರ್ತದೆ. ಹೀಗಾಗಿ ನಾವು ತಮಗೆ ಜಗಳ ಮಾಡಿರ್ಬೋದು, ಕೋಪ ಮಾಡ್ಕೊಂಡಿರ್ಬೋದು, ಕೆಲವೊಂದು ಸಾರಿ ಸಿಟ್ಟುಗೇರಿರ್ಬೋದು. ಆದ್ರೆ ನಾವು ನೋಯಿಸಿದ್ರೂ ಮೊದಲು ನಿಂತು ರಕ್ಷಣೆ ಮಾಡೋ ನಮ್ಮ ತಮ್ಮನೇ. ಇನ್ನು ಸಹಕಾರ ಮನೋಭಾವಕ್ಕೆ ಬಂದ್ರೆ, ಜೀವನದೊಳಗೆ ನಾವು ಕೆಲವೊಮ್ಮೆ ಕುಗ್ತೀವಿ, ನಾವು ಬರೀ ಒಬ್ಬಂಟಿದ್ದೀವಿ ಅನ್ನಿಸ್ತದೆ. ಆವಾಗ ನಮ್ಮನ್ನು ಎಬ್ಸವ ಆ ಶಕ್ತಿ ತುಂಬವ ಅಂದ್ರೆ ತಮ್ಮ. ನಾವು ಪರೀಕ್ಷೆ ಫೇಲ್ ಆದಾಗ, ಒಬ್ಬಂಟಿ ಅನ್ನಿಸ್ದಾಗ, ಅಥವಾ ಯಾವುದೋ ಸಂಕಷ್ಟ ಬಂದಾಗ ತಮ್ಮ ಅಂದ್ರೆ ಯಾವಾಗಲೂ ನಾ ಇದ್ದೀನಿ ಅನ್ನೋ ಹೇಳೋ ಒಬ್ಬ ಶಕ್ತಿ. ಇನ್ನು ಅವನ ಶಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ, ತಮ್ಮ ಅನ್ನೋದೇ ಒಂದು ಶಕ್ತಿ. ನಾವು ಬಲಹೀನರಾದಾಗ, ನಮ್ಮ ಧೈರ್ಯ ಕಳ್ಕೊಂಡಾಗ, ಒಬ್ಬಗ 2 ಕೈ ಇದಾವೆ ಅಂತಂದ್ರೆ ತಮ್ಮ ಅದಾರಂದ್ರೆ ಅವಾಗ 4 ಕೈ ಇದಾವೆ ಅನ್ನೋ ಧೈರ್ಯ. ತಮ್ಮಿದ್ರೆ ಜೀವನ ಭಾರ ಹಗುರಾಗ್ತದೆ ಅನ್ನೋಕೆ ಅನುಭವಿಸೋದ್ರಿಗೆ ಮಾತ್ರ ಗೊತ್ತು. ಮತ್ತು ಇನ್ನು ತ್ಯಾಗದ ವಿಚಾರಕ್ಕೆ ಬಂದ್ರೆ, ತಮ್ಮ ಸಣ್ಣವಿದ್ದರು ಕೆಲವೊಂದು ತಮ್ಮರಿಗೆ ಅಕ್ಕತಂಗಿರ ಸಲುವಾಗಿ ಕೆಲವೊಂದು ಸಾರಿ ತಮ್ಮ ಆಸೆಗಳನ್ನು, ತಮ್ಮ ಸಂತೋಷನ ನಮ್ಮ ಸಲುವಾಗಿ ಮುಡುಪಿಟ್ಟು ತ್ಯಾಗ ಮಾಡಿರ್ತಾರೆ. ತಮ್ಮ ತ್ಯಾಗ ಮಾಡಿ ನಮಗೆ ಸಂತೋಷ ನೀಡಿರ್ತಾರೆ. ಹೀಗಾಗಿ ಅವರು ನಮ್ಮ ಜೀವನದೊಳಗೆ ಪ್ರೀತಿ ಕೊಡ್ಬೇಕಾರೆ ತ್ಯಾಗ ಮಾಡಿರ್ತಾರೆ ಅನ್ನೋದು ಮುಖ್ಯ. ಇನ್ನು ಸಹನೆ ವಿಚಾರಕ್ಕೆ ಬಂದ್ರೆ, ನಾವು ಕೆಲವೊಂದು ಸರಿ ಕೋಪ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಸರಿ ಬೈದಿರ್ತೀವಿ, ಕೆಲವೊಂದು ಸರಿ ಸಿಟ್ಟಿಗೆದಿರ್ತೀವಿ. ಯಾಕೆ ದೊಡ್ಡವ್ರ ಕಾರಣಕ್ಕೆ ಯಾವುದಕ್ಕೂ ಮಾಡಿರ್ತೀವಿ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ಕ್ಷಣಾರ್ಧಕ್ಕೆ ಮರೆಯುವಂಥ ವ್ಯಕ್ತಿ ಅಂದ್ರೆ ತಮ್ಮದು. ಸಹನೆ ಇರುವ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಇದ್ದಂಗೆ. ಮತ್ತು ಇನ್ನು ಜೀವನದೊಳಗೆ ತಮ್ಮನಿಂದ ಕಲಿತಂಥ ಪಾಠ ಏನಂದ್ರೆ, ಅವ ಯಾರಿಲ್ಲಂದರೂ ನಮಗೊಬ್ಬ ನೆರಳದನ ಅನ್ನೋದು ಯಾವತ್ತೂ ನಾವು ಮರೆಯೋಂಗಿಲ್ಲ. ಮತ್ತು ಅವನಿಂದ ಕಲಿತ ಪಾಠ ನಾವು ಯಾವಾಗಲೂ ಹಂಚ್ಕೊಂಡು ತಿಂದಾಗ ಇರೋಂಥ ಖುಷಿ ಏನದಲ್ಲ, ಅದು ತಮ್ಮನ ಜೊತೆ ಹಂಚ್ಕೊಂಡು ತಿಂದ ಖುಷಿನ ಗೊತ್ತಾಗ್ತದೆ. ಮತ್ತು ಕ್ಷಮಿಸು ಗುಣ, ತಮ್ಮ ಏನರ ಮಾಡಿದಾಗ, ಅಣ್ಣ ಏನರ ಮಾಡಿದಾಗ ಕ್ಷಮಿಸು ಗುಣ ಇರ್ತದಲ್ಲ, ಅದು ತಮ್ಮನಿಂದ ಕಲಿಯುವಂಥದ್ದು. ಮತ್ತೇನು ಒಗ್ಗಟ್ಟಿನಲ್ಲಿ ಬಲ ಅದ ಅನ್ನೋದು ಕೆಲವೊಂದಿಷ್ಟು ಖುಷಿ ಹಂಚ್ಕೊಂಡಾಗ, ಕೆಲವೊಂದಿಷ್ಟು ಸಂತೋಷ ಆದಾಗ, ಕೆಲವೊಂದಿಷ್ಟು ದುಃಖ ಆದಾಗ, ಕೆಲವೊಂದು ಯಾವುದೇ ತೊಂದರೆ ಹೊಡೆದಾಗ ಮುಂದೆ ಬಂದು ನಿಂತು ನಮ್ಮ ಸಹಕಾರ ನೀಡ್ತಾನಲ್ಲ,
ಆವಾಗ ಒಗ್ಗಟ್ಟಿನ ಬಲ ಏನು ಅನ್ನೋದು ಅವಾಗ ಗೊತ್ತಾಗ್ತದೆ. ಹೀಗಾಗಿ ನಾವು ಯಾವುದೋ ಕಾರಣಕ್ಕೆ ಎಲ್ಲೋ ಕೆಲಸ ಮಾಡ್ತಿರ್ತೀವಿ, ಮದುವೆ ಆದಮೇಲೆ ಯಾವುದೋ ಊರೊಳಗೆ ಇದ್ದು ಬಿಡ್ತೀವಿ. ಹೀಗಾಗಿ ಸಂಬಂಧ ಅಷ್ಟಕ್ಕೆ ಉಳಿದು ಬಿಡ್ತದೆ, ಅದು ಪೂರ್ತಿ ಕುಟುಂಬ ಮುಂದುವರಿಯೋದೇ ಇಲ್ಲ. ಹೀಗಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲ ಸಂಬಂಧ ಕೂಡಿದ್ದಾಗ ಅದಕ್ಕೊಂದು ಬೆಲೆ ಇರ್ತದೆ. ಹೀಗಾಗಿ ತಮ್ಮನ ಸಂಬಂಧಕ್ಕೆ ಬೆಲೆ ಕೊಡ್ರಿ. ತಮ್ಮಿದ್ರೆ ಕೇವಲ ಒಂದು ಸಂಬಂಧ ಅಲ್ಲ, ಅದು ಜೀವನದ ಒಂದು ಶಕ್ತಿ ಅಂತ ಅನ್ಕೋರಿ. ಜೀವನದಲ್ಲಿ ಎಷ್ಟೋ ಸಾಧನೆ ಮಾಡಿದ್ರೂ ತಮ್ಮನ ಜೊತೆ ಅಂದ್ಕೊಂಡ ಸಂತೋಷ ಸಮಾದಂತೆ ಅದಲ್ಲ. ಹೀಗಾಗಿ ಕೊನೆ ಮಾತೇನೆಂದ್ರೆ, ತಮ್ಮನನ್ನು ಕಳೆದುಕೊಳ್ಳುವವರಿಗೆ ಮಾತ್ರ ಗೊತ್ತಾ ತಮ್ಮನ ಬೆಲೆ ಏನು ಅಂತ. ಆದ್ದರಿಂದ ಈಗಾಗಲೇ ಕಳ್ಕೊಂಡಿದ್ರೆ ಆ ಸಂಬಂಧ ಮತ್ತೆ ಗಟ್ಟಿ ಮಾಡ್ಕೋರಿ. ತಮ್ಮನ ಜೊತೆ ಸಂತೋಷವಿದ್ರೆ ಆ ಸಂಬಂಧ ಹಾಗೆ ಮುಂದುವರ್ಸ್ಕೊಂಡು ಹೋರಿ. ಯಾಕಂದರೆ ಯಾರಿಗೆ ತಮ್ಮ ಇಲ್ಲ ಅದರ ಬೆಲೆ ಅವ್ರಿಗೆ ಗೊತ್ತಿರ್ತದೆ. ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ತಮ್ಮನ ಬೆಲೆ ಗೊತ್ತಿರ್ತದೆ. ಹೀಗಾಗಿ ಇದ್ದ ಸಂಬಂಧಗಳ ಉಳಿಸುವರಿ, ಇಲ್ಲದೇ ಇದ್ದರೆ ಅದನ್ನು ಬೆಳೆಸುವರಿ. ಯಾವುದೇ ಕಾರಣಕ್ಕೂ ಈ ದುಡ್ಡಿನ ವಿಚಾರಕ್ಕೆ, ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಆ ಸಂಬಂಧ ಕಳ್ಕೋಬೇಡ್ರಿ ಅಂತ ಹೇಳ್ತಾ, ತಮ್ಮನ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ಗಳು ತಿಳಿಸ್ರಿ. ಧನ್ಯವಾದಗಳು.